ಒಂದ್ ಕಡೆ ಹೀಗೆ ಮೂಡಾಯಣ ನಡೀತಾ ಇದ್ರೆ ಮತ್ತೊಂದ್ ಕಡೆ ಸಿಎಂ ಕುರ್ಚಿ ಕಾಳಗದ ಕಾವು ದಿನ ದಿನಕ್ಕೂ ಬಿಸಿ ಏರತೊಡಗಿದೆ. ಆರ್.ವಿ. ದೇಶಪಾಂಡೆ ಹೇಳಿದ ಮಾತಿನಿಂದ ಕಾಂಗ್ರೆಸ್ನಲ್ಲೇ ಕಂಪನ ಶುರುವಾಗಿದೆ. ಇದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ರೆ ಬಿಜೆಪಿಯವರಿಗೆ ಇದೇ ಈಗ ಆಹಾರ ಆಗಿದೆ. ಮೂಡ ಸಂಗ್ರಾಮದ ನಡುವೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನದ ಕಿಚ್ಚು ತಗದಗ ಅಂತಿದೆ. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದ ಒಂದೇ ಒಂದು ಮಾತಿನಿಂದ ಸಚಿವರುಗಳೇ ಭಿನ್ನ ಬಾಣ ಹೂಡೋಕೆ ಶುರು ಮಾಡಿದ್ದಾರೆ. ಹೈಕಮಾಂಡ್ ಸಿಎಂ ಬೆನ್ನಿಗೆ ನಿಲ್ಲಬೇಕು, ವ್ಯತಿರಿಕ್ತ ಹೇಳಿಕೆ ಸರಿಯಲ್ಲ ಅಂದಿದ್ರೂ ಕೂಡ ಸಿಎಂ ಕುರ್ಚಿ ಕದನದ ಬಿರುಗಾಳಿ ಎದ್ದಿದೆ. ಆರ್.ವಿ. ದೇಶಪಾಂಡೆ ಸಿಎಂ ಮಾತಿಗೆ ಸಿದ್ದರಾಮಯ್ಯ ಸ್ಪಷ್ಟನೆ. ಹಿರಿಯ ಶಾಸಕ ಆರ್.ವಿ. ದೇಶಪಾಂಡೆ ಮೊನ್ನೆಯಷ್ಟೇ ನಾನು ಸಿಎಂ ಆಗಬೇಕು ಅಂದಿದ್ರು. ಈ ಮಾತಿಗೆ ಮೌನ ಮುರಿದ ಸಿಎಂ ಸಿದ್ದರಾಮಯ್ಯ, ಸಿಎಂ ಆಯ್ಕೆ ಮಾಡೋದು ಯಾರು? ಹೈಕಮಾಂಡ್, ಶಾಸಕರು, ಅವರ ತೀರ್ಮಾನವೇ ಫೈನಲ್ ಅಂದ್ರು. ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದರೆ ಈಗ ಮುಖ್ಯಮಂತ್ರಿ ಆಗ್ಬೇಕು, ಸಚಿವ ಏನಾಗಬೇಕು ನನಗೆ ಆಸೆ ಆಗಿರ್ಬೇಕು. ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗ್ಬೇಕು ನೋಡಪ್ಪ. ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದೇನೋ ಅದು ಹಿಂದೆ ಓಡಬಾರ್ದು. ಹಿಂದೆ ದೇಶಪಾಂಡೆ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು 5 ವರ್ಷ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೆ, ನೀವು ಒಪ್ಪಿಗೆ ಕೊಟ್ಟರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ. ನಾನು ಅಪ್ಪ ಚೀಫ್ ಮಿನಿಸ್ಟ್ರು ಮಾಡೋರು ಯಾರು? ಹೈಕಮಾಂಡ್. ಬಟ್ ಅವ್ರ ಪ್ರಕಾರ ಚೀಫ್ ಮಿನಿಸ್ಟರ್ ಮಾಡೋರು ಯಾರು? ಶಾಸಕರು. ಹೈಕಮಾಂಡ್ ಅವ್ರು ಏನು ತೀರ್ಮಾನ? ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ಸಚಿವರು ಕೂಡ ನಿಂತಿದ್ದಾರೆ. ಸಿಎಂ ಸ್ಥಾನದ ಚರ್ಚೆ ಅಪ್ರಸ್ತುತ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ. ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮುಂದುವರಿಸ್ತಾರೆ. ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇದೆ. ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ, ಅದು ಎಲ್ಲರಿಗೂ ಇದೆ. ನಮ್ಮವರೇ ಅಂತ ಹೇಳ್ತಾರೆ. ನಮ್ಮವರೇ ಅಂತ ಇಲ್ಲ, ಎಲ್ಲರಿಗೂ ಶತ್ರುಗಳು ಇರೋದು ಸಹಜ. ಈಗ ನನ್ನ ಜೊತೆಯಲ್ಲೇ ಇರ್ತಾರೆ, ಯಾರು ಶತ್ರು ಯಾರು ನನ್ನ ಸ್ನೇಹಿತರು ಯಾರು ಶತ್ರು ಅಂತ ಗೊತ್ತಾಗ್ತದೆ. ಆ ಥರ ಆ ಲೆಕ್ಕದಲ್ಲಿ ಹೇಳಿರುತ್ತೆ ಮನೆ. ಕಾಂಗ್ರೆಸ್ಸು ಶಿಸ್ತಿನ ಪಕ್ಷ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದೇ ಗಟ್ಟಿಯಾಗಿ ಬಹಳ ಚೆನ್ನಾಗಿ ಪ್ರಗತಿಪರವಾದಂಥ ಹಿಂದುಳಿದ ವರ್ಗದ ನಾಯಕರಾದಂಥ ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿಎಂ ಚೇರು ಖಾಲಿ ಇಲ್ಲ. ದೇಶಪಾಂಡೆ ಮಾತೆ ಬಿಜೆಪಿ ನಾಯಕರಿಗೆ ಬಂಡವಾಳ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂತೂ ಲೇವಡಿ ಮೇಲೆ ಲೇವಡಿ ಮಾಡಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಒಬ್ಬೊಬ್ಬರು ಕಲ್ಲರ್ ಟವಲ್ ಹಾಕಿದ್ದಾರೆ. ಮ್ಯೂಸಿಕಲ್ ಚೇರ್ ನಡೆಯುತ್ತಿದೆ, ಮೂಡ ಅಂತ ಮ್ಯೂಸಿಕ್ ಬರ್ತಿದೆ ಅಂತ ಸಿಎಂ ಕಾಲೆಳೆದಿದ್ದಾರೆ. ಮತ್ತು ಎಲ್ಲರೂ ಮುಖ್ಯಮಂತ್ರಿಗಳ ಚೇರ್ ಮೇಲೆ ದಿನ ಒಂದೊಂದು ಟವಲ್ ಹಾಕ್ಬಿಟ್ಟು ಹೋಗ್ತಾವ್ರೆ. ಕಲ್ಲರ್ ಟವಲ್ಗಳು. ದೇಶಪಾಂಡೆದು ಒಂದು ಟವಲ್ಲು, ಕಲ್ಲರ್ ಟವಲ್ಲು. ಜಮೀರ್ ಒಂದು ಟವಲ್ಲು, ಅವ್ರದ್ದು ಒಂದು ಟವಲ್ ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅಂತೂ ಪರ್ಮನೆಂಟ್ ಟವಲ್ ಅದು. ಡಿ ಕೆ ಶಿವಕುಮಾರ್ ಅವ್ರದ್ದು. ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ. ಪರಮೇಶ್ವರ್ ಅವರು ಮ್ಯೂಸಿಕಲ್ ಚೇರ್ ಯಾವಾಗ ಈ ಮ್ಯೂಸಿಕ್ ನಿಲ್ಲುತ್ತೋ, ಈ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್. ಅದು ಯಾವ ಮ್ಯೂಸಿಕ್ ಅಂದರೆ ಮೂಡ ಅಂತ ಮ್ಯೂಸಿಕ್ ಬರ್ತಾ ಇರ್ತದೆ. ಆ ಮ್ಯೂಸಿಕ್ ಯಾವಾಗ ನಿಲ್ತೈತೆ ಚಕ್ ಅಂತ ಚೇರಲ್ಲಿ ಕೂತ್ಕೊಬೇಕು. ಅಂದರೆ ಸಿದ್ದರಾಮಯ್ಯನವರ ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೋರ್ಟ್ ಕೊಟ್ಟರೆ ನಾವು ಆ ಚೇರಲ್ಲಿ ಕೂತ್ಕೊಬೇಕು ಅಂತ. ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ ಸಿಎಂ ಧೋನಿಗೆ ಕಾಂಗ್ರೆಸ್ನಲ್ಲೇ ತೂತು ಕೊರೆಯುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸಿಟಿ ರವಿ ಈ ಪಟ್ಟಿ ಹನುಮಂತನ ಬಾಲದ ರೀತಿ ಬೆಳೆಯುತ್ತಿದೆ ಅಂದ್ರು. ರಾಜಕಾರಣ ಹಿಂಗೆ ಎಲ್ಲವೂ ಸರಿ ಇದೆ, ಎಲ್ಲವೂ ಗಟ್ಟಿಯಾಗಿದೆ, ಎಲ್ಲವೂ ಸ್ಟೇಬಲ್ ಆಗಿದೆ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತು ಕೊರೆಯೋ ಕೆಲಸಗಳು ಮಾಡದೆ ರಾಜಕಾರಣ. ಅದು ಒಂಥರ ಹನುಮಂತನ ಬಾಲದ ಥರ ಬೆಳೀತಾ ಇದೆ ಮುಖ್ಯಮಂತ್ರಿಗಳ ರೇಸ್ನಲ್ಲಿ. ನಾವು ಮುಂಚೆ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರು ಹೇಳಿದ್ರೆ ಶಿವಕುಮಾರ್ ಚಾನ್ಸು ಅಂತ ಹೇಳಿ. ಈಗ ನೋಡಿದ್ರೆ ಜಾರಕಿಹೊಳಿ ಅವರು ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಬರ್ತಾ ಇದೆ, ದೇಶಪಾಂಡೆ ಅವರು ನಾನು ಸಿದ್ಧ ಅಂತ ಹೇಳಿದ್ದಾರೆ. ಈ ಪಟ್ಟಿ ಹನುಮಂತನ ಬಾಲದ ಥರ ಉದ್ದ ಬೆಳೀತಾನೆ ಇದೆ. ಏನೇ ಹೇಳಿ ದೇಶಪಾಂಡೆ ಅವರ ಮಾತು ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೆ ಅಸ್ತ್ರ ಕೊಟ್ಟಿದ್ದಂತೂ ಸುಳ್ಳಲ್ಲ. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಫುಲ್ ಸ್ಟಾಪ್ ಇಡುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.